ಗದಗ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿಗಾಗಿ ನಿನ್ನೆಯಿಂದ ಉತ್ಖನನ ಕಾರ್ಯ ಈಗ ಶುರುವಾಗಿದೆ. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಲಕ್ಕುಂಡಿಯಲ್ಲಿ ಉತ್ಖನನದ ಸಂದರ್ಭದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿದ್ದಾವೆ. ಎರಡನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಪುರಾತನ ಒಂದು ವಸ್ತು ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ನಿನ್ನೆಯಿಂದ ಶುರುವಾಗಿದೆ. 10 ಮೀಟರ್ ಉದ್ದ 10 ಮೀಟರ್ ಅಗಲ ಉತ್ಖನನ, ಒಟ್ಟು 200ರಿಂದ 250 ಮೀಟರ್ವರೆಗೂ ಕೂಡ ಈಗ ಮಾರ್ಕ್ ಮಾಡಿಕೊಂಡಿದ್ದಾರೆ. ಅಲ್ಲಿಯ ಜಿಲ್ಲಾಧಿಕಾರಿ ಮತ್ತು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಮ್ಮುಖದಲ್ಲಿ CCTV ಕ್ಯಾಮ್ರಾದ ಸಮ್ಮುಖದಲ್ಲಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಈ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುರಾತನ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತುವನ್ನು ಗಮನಿಸ್ತಾ ಇದ್ದೀರಾ. ಇನ್ನಷ್ಟು ಸಿಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರಗಳು, ಕುತೂಹಲಗಳು ಸಹಜವಾಗಿ ಜನತೆಯಲ್ಲೂ ಕೂಡ ಇದೆ, ಅಧಿಕಾರಿಗಳಲ್ಲೂ ಕೂಡ ಇದೆ. ಯಾಕಂದರೆ ಒಂದು ಕುಟುಂಬಕ್ಕೆ ಪ್ರಜ್ವಲ್ ಅನ್ನುವಂತಹ ಒಬ್ಬ ಬಾಲಕನ ಜಮೀನಿಗೆ ಸಂಬಂಧಪಟ್ಟಂಗೆ, ಜಾಗಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬಂಗಾರ ಎಲ್ಲ ಸಿಗ್ತಲ್ಲ, ಅದು ಸರ್ಕಾರಕ್ಕೂ ಕೂಡ ಒಪ್ಪಿಸಿದ್ದಾರೆ. ಅದಾದ ನಂತರ ಈ ಜಾಗ ಐತಿಹಾಸಿಕವಾಗಿ ಈ ಹಿಂದೆ ರಾಜಮನೆತನದವರು ವಾಸವಾಗಿದ್ರಾ ಅಥವಾ ಏನಿದೆ, ಈ ಕ್ಷೇತ್ರದ ಒಂದು ಮಹಾತ್ಮೆ ಏನಿದೆ, ಇನ್ನೂ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರಗಳು ಸಿಗಬಹುದಾ, ಅಥವಾ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ವಸ್ತುಗಳು ಏನಾದರೂ ಸಿಗ್ಬೋದಾ, ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಏನಾದರೂ ಸಿಗ್ಬೋದಾ ಅನ್ನುವಂತಹ ಲೆಕ್ಕಾಚಾರ ಪುರಾತತ್ವ ಇಲಾಖೆ ಒಂದು ಹಾಕ್ಕೊಂಡಿದೆ. ನಿನ್ನೆ ಎಲ್ಲ ಮಾರ್ಕ್ ಮಾಡಿದ್ರು. ಒಂದು 200ರಿಂದ 250 ಒಂದು ಮೀಟ್ರ್ವರೆಗೂ, ಅಂದರೆ ಆ ದೇವಸ್ಥಾನ ಏನಿದೆಯಲ್ಲ ವೀರಭದ್ರೇಶ್ವರ ದೇವಸ್ಥಾನ, ಆ ದೇವಸ್ಥಾನದ ಒಂದು 200ರಿಂದ 250 ಮೀಟ್ರ್ವರೆಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ರು. ನಿನ್ನೆ ಕೂಡ ಉತ್ಖನನ ಕಾರ್ಯ ಮಾಡಿದ್ದಾರೆ. ಇವತ್ತು ಅದರ ಮುಂದುವರಿದ ಭಾಗ ಈಗ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಅಂದರೆ ಸಾಕಷ್ಟು ಈ ವಸ್ತುಗಳು ಅದಾದ ಮೇಲೆ ಅಲ್ಲೊಂದಿಷ್ಟು ಈ ಹಿಂದೆ ಐತಿಹಾಸಿಕವಾಗಿ ರಾಜಮನೆತನದವರು ವಾಸವಾಗಿದ್ರಾ ಅಥವಾ ಅದಕ್ಕಿಂತ ಇನ್ನೂ ಹಳೆಯದಾದಂತಹ ರಾಜಮನೆತನದವರು ಯಾರಾದರೂ ವಾಸವಾಗಿದ್ರಾ, ಎಲ್ಲವೂ ಕೂಡ ಇದನ್ನು ಒಂದು ಸಂಶೋಧನೆ ಮಾಡಿದಂಥ ಸಂದರ್ಭದಲ್ಲಿ ಮುಂದಿನ ಹಂತಗಳಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಒಟ್ಟಿನಲ್ಲಿ ಅಲ್ಲಿ ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳು ಸಿಕ್ಕಿದ ನಂತರ ಇನ್ನಷ್ಟು ಸಿಗಬಹುದಾ ಅನ್ನುವಂತಹ ಲೆಕ್ಕಾಚಾರ. ಅದ್ರ ಜೊತೆಗೆ ಸಾಕಷ್ಟು ಆ ಕ್ಷೇತ್ರದಲ್ಲಿ, ಆ ಒಂದು ಸ್ಥಳದಲ್ಲಿ ಸಾಕಷ್ಟು ಬೇರೆ ಬೇರೆ ಬೆಲೆ ಬಾಳುವ ವಸ್ತುಗಳನ್ನು ಸಿಗದಂಥ ಸಂದರ್ಭದಲ್ಲಿ ಆ ಊರಿನ ಗ್ರಾಮಸ್ಥರನ್ನೇ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತಹ ಚಿಂತನೆ ಏನಾದರೂ ನಡೆಸಿದಾರಾ, ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಒಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇಡೀ ರಾಜ್ಯದ, ದೇಶದ ಜನರ ಚಿತ್ತ ಈಗ ಲಕ್ಕುಂಡಿಯತ್ತಾ ಇದೆ. ಯಾಕಂದರೆ ಏನು ಸಿಗಬಹುದು ಅನ್ನುವಂತಹ ಕುತೂಹಲ ಇದೆ. ಯಾಕಂದರೆ ಈ ಹಿಂದೆ ಅನೇಕ ಘಟನೆಗಳನ್ನು ನೀವು ಗಮನಿಸಿರ್ತೀರ. ಅಲ್ಲಿ ನಿಧಿ ಇದೆ, ಇಲ್ಲಿ ನಿಧಿ ಇದೆ ಅಂತ ಹೇಳಿಬಿಟ್ಟು ನರಬಲಿ ಕೊಟ್ಟಿರುವಂಥದ್ದು ಅಥವಾ ಪ್ರಾಣಿಗಳ ಬಲಿಯನ್ನು ಕೊಟ್ಟು ಮೂಢನಂಬಿಕೆಗೆ ಕಾರಣ ಆಗಿತ್ತು. ಆದರೆ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಲ್ಲ. ಅವರು ಜಾಗ ಒಂದು ಕಡೆ JCBಯಲ್ಲಿ ಅಗಿತಾ ಇದ್ದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು ಆಕಸ್ಮಿಕವಾಗಿ, ಅವರಿಗೂ ಗೊತ್ತಿಲ್ಲ, ಆ ಇಡೀ ಕುಟುಂಬಕ್ಕೂ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಚಿನ್ನ ಸಿಗ್ಬೋದು ಅನ್ನೋಂಥದ್ದು ಮಾಹಿತಿ ಇರಲಿಲ್ಲ. ಹಾಗಾಗಿ ಬಹಳ ಅಚ್ಚರಿ, ಅವ್ರ ಕುಟುಂಬಕ್ಕೂ ಅಚ್ಚರಿ, ಜನತೆಗೂ ಅಚ್ಚರಿ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಅಚ್ಚರಿ ಆಗಿದೆ. ಹಾಗಾಗಿ ನೋಡಿ, ಪುರಾತನ ಒಂದು ವಸ್ತು ಪತ್ತೆಯಾಗಿದೆ. ಇನ್ನು ಲಕ್ಕುಂಡಿ ಉತ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಹಂತೇಶ್ ಈಗ ಸಾಕಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಹಂತೇಶ್, ಒಂದು ಕಡೆ ಪ್ರಜ್ವಲ್ ಅನ್ನುವಂತಹ ಒಬ್ಬ ಬಾಲಕನ ಜಮೀನಿನಲ್ಲಿ ಸಾಕಷ್ಟು ಬಂಗಾರ ಸಿಕ್ಕಿದ ನಂತರ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರೋದಂದರೆ ಮತ್ತಷ್ಟು ಏನಾದರೂ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಸಿಗಬಹುದಾ ಅಥವಾ ಒಂದು ಕಡೆ ಪುರಾತನ ವಸ್ತುಗಳು ಸಿಗ್ಬೋದಾ ಅನ್ನುವಂಥ ಲೆಕ್ಕಾಚಾರ ಇದೆ. ಈಗ ಒಂದು ವಸ್ತು ಸಿಕ್ಕಿದೆ ಅನ್ನುವಂಥದ್ದು ಮಾಹಿತಿ ಇದೆ. ಇನ್ನು ಉತ್ಖನನ ಕಾರ್ಯ ಈಗ ಮುಂದುವರಿತಾ ಇದೆಯಾ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮ ಅನ್ನೋದೇನಿದೆ ಅಂದ್ರೆ ಇದು ಒಂಥರ ಐತಿಹಾಸಿಕ ನಾಡು, ಆದ್ರೂ ಸಹಿತ ಇದು ಒಂಥರ ಬೆಳ್ಳಿ ಬಂಗಾರ ಇರ್ತಕ್ಕಂಥ ನಾಡು ಅಂತ ಸಹಿತ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು. ಅಂದ್ರೆ ಇದು 12ರಿಂದ ಅಥವಾ 11 ಅಥವಾ 9, 10ನೇ ಶತಮಾನದಲ್ಲಿ ಸಹಿತ ರಾಜ ಮಹಾರಾಜರು ಆಳಿದ್ರು. ಆ ಒಂದು ಆಳ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಇಲ್ಲಿ ಮುತ್ತು ರತ್ನ, ಹವಳ, ವಜ್ರ ವೈಡೂರ್ಯ ಎಲ್ಲವೂ ಸಿಗಬಹುದು ಅಂತಂದು ಗ್ರಾಮಸ್ಥರು ಮಾತಾಗಿರ್ತಕ್ಕಂಥದ್ದು. ಸದ್ಯ ಲಕ್ಕುಂಡಿ ಹೇಗಿದೆ ಅಂತಂದ್ರೆ ಇದು ಕಾಲಗರ್ಭ ಗತಿಸಿ ಹೋದಂತೆ ಇದು ಭೂಮಿಯ ಒಳಗಡೆ ಹುಗಿದು ಹೋಗಿದೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಕ್ಕಂಥದ್ದು. ಸುಮಾರು ಈಗಿರ್ತಕ್ಕಂಥ ಲಕ್ಕುಂಡಿಯನ್ನ ಸುಮಾರು 5ರಿಂದ 6 ಫೂಟ್ ಅಗದಾಗ ಇನ್ನು ಹಳೆಯ ಲಕ್ಕುಂಡಿ ಕಾಣಬಹುದು. ಅಂದ್ರೆ ಹುಗಿದು ಹೋಗ್ತಕ್ಕಂಥ ಏನು ಒಂದು ಇತಿಹಾಸ ಇದೆ, 101 ದೇವಸ್ಥಾನ, 101 ಬಾವಿ ಏನು ಅನ್ನೋ ಇತಿಹಾಸ ಇದೆ. ಈ ಇತಿಹಾಸ ಹಿನ್ನೆಲೆ ಒಳಗಡೆ ಯಾವ್ಯಾವ ದೇವಸ್ಥಾನಗಳು ಅಥವಾ ಯಾವ್ಯಾವ ಬಾವಿಗಳು ಅಥವಾ ಏನೇನು ಸಿಗಬಹುದು ಅನ್ನೋ ಒಂದು ವಿಚಾರವೂ ಸಹಿತ ಸುಮಾರು 5ರಿಂದ 6 ಫೀಟ್ ಅನ್ನ ಭೂಮಿಯ ಕೆಳಗಡೆ ತೆಗೆದ
ಯಾವ್ಯಾವ ವಸ್ತುಗಳು ಸಿಗ್ತಾವ ಅನ್ನೋ ಒಂದು ಕುತೂಹಲ ಸಹಿತ ಗ್ರಾಮಸ್ಥರಲ್ಲಿ ಆಗಿರ್ಬೋದು, ನಾಡಿನ ರಾಜ್ಯದ ಜನತೆಯಲ್ಲಿ ಸಹಿತ ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಸದ್ಯ ಇವತ್ತು ಸಹಿತ 2ನೇ ದಿನದ ಕಾರ್ಯಗಳು ಸಹಿತ ಉತ್ಖನನ ಕಾರ್ಯದ ಪ್ರಾರಂಭವಾಗಿರ್ತಕ್ಕಂಥದ್ದು. ಈ ಪ್ರಾರಂಭದ ಹಿನ್ನೆಲೆ ಸಹಿತ ಒಂದು ಕರೆಕಲ್ಲು ಅಂದ್ರೆ ಪಾನಿ ಬಟ್ಲು ಅಂತ ಕರೀತಾರೆ, ಆ ಪಾನಿ ಬಟ್ಲಾಗಿದ್ದಂತ ಒಂದು ಕರೆಕಲ್ಲು ಸಹಿತ ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಸಹಿತ ಇವತ್ತು ಜಿಲ್ಲಾಡಳಿತ ಸಹಿತ ಒಂದು ಆದೇಶವನ್ನು ಹೊರಡಿಸುತ್ತೆ. ಈ ಆದೇಶ ಹೊರಡಿಸದಂತ ಸಂದರ್ಭದಲ್ಲಿ ಸಹಿತ ನಿರ್ಬಂಧ ಆಗಿರ್ತದೆ. ಸಾರ್ವಜನಿಕರಿಗೆ ಆಗಿರ್ಬೋದು, ವಿಡಿಯೋಗ್ರಾಫರ್ ಆಗಿರ್ಬೋದು, ಫೋಟೋಗ್ರಾಫರ್ ಆಗಿರ್ಬೋದು, ಈ ಒಂದು ಸ್ಥಳದಲ್ಲಿ ನಿರ್ಬಂಧವನ್ನ ಹೇರ್ತಕ್ಕಂಥದ್ದು. ಈ ನಾವು ಚಿತ್ರೀಕರಣ ಮಾಡ್ಬೇಕಾದ್ರೂ ಸಹಿತ ದೂರಿನಿಂದ ನಿಂತು ಇವತ್ತು ಚಿತ್ರೀಕರಣ ಮಾಡ್ತಾ ಇರ್ತಕ್ಕಂಥದ್ದು. ಜಿಲ್ಲಾಡಳಿತ ಒಂದು ಸಮಯ ಮುಟ್ಟುವಾಗಿಲ್ಲ ಅಂತಂದು ಸಹಿತ ಆದೇಶವನ್ನು ಹೊರಡ್ತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆ ಕುತೂಹಲಕಾರಿಯಾಗಿ ಕಾಣ್ತಾ ಇದೆ. ಅದು ಒಂದು ಪಾಠ ಸಿಕ್ಕಿದೆ. ಮುಂಬರುವ ದಿನಗಳಲ್ಲಿ ಮತ್ತೆ ಆಗಿದಾಗ ಮತ್ತೆ ಬೇರೆ ಬೇರೆ ವಸ್ತುಗಳು ಸಿಗಬಹುದು ಅಂತಂದು ಸಾರ್ವಜನಿಕರಾಗಿರ್ಬೋದು, ಇನ್ನು ಅನೇಕ ಜನರು ಕುತೂಹಲದಿಂದ ಕಾಯ್ತಾ ಇರ್ತಕ್ಕಂಥದ್ದು ಚರ್ಚೆ. ಧನ್ಯವಾದ ಮಹಂತೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.